ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಹೃದಯ ವಿದ್ರಾವಕವಾದಂಥ ಘಟನೆಯನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ರಸೂನಾರಾ ಖಾತೂನ್ ಅಂತ ಆ ಹೆಣ್ಮಗಳ ಹೆಸರು. ಆಕೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಹಾಡೇ ಹಗಲು ಜನಜಂಗುಳಿಯ ಮಧ್ಯೆ ವಿವಸ್ತ್ರಗೊಳಿಸಲಾಗತ್ತೆ. ಆಕೆ ಕೂದಲನ್ನು ಹಿಡ್ಕೊಂಡು 1 ಕಿಲೋಮೀಟರ್ ಒಳಗೂ ಎಳ್ಕೊಂಡು ಹೋಗಲಾಗತ್ತೆ, ಮೆರವಣಿಗೆ ಮಾಡಲಾಗತ್ತೆ, ದೈಹಿಕವಾಗಿ ಹಲ್ಲೆ ನಡೆಸಲಾಗತ್ತೆ. ಆದರೆ ಈ ದೇಶದ ಘಟಾನುಘಟಿ ರಾಜಕಾರಣಿಗಳಾದಂಥ ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ವಾಡ್ರಾ ಆಗಲಿ, ಅಖಿಲೇಶ್ ಯಾದವ್ ಆಗಲಿ, ಅಥವಾ ಯಾವುದೇ ಮಾನವ ಹಕ್ಕು ಸಂಘಟನೆಗಳಾಗಲಿ, ಅಥವಾ ಯಾವುದೇ ವಿಚಾರ ವ್ಯಾಧಿಯಾಗಲಿ, ಒಬ್ಬರೇ ಒಬ್ಬರು ಇದರ ವಿರುದ್ಧ ಸೊಲ್ಲನ್ನೆತ್ತೋದಿಲ್ಲ. ವಾಷಿಂಗ್ಟನ್ ಪೋಸ್ಟಲ್ಲಿ ಸುದ್ದಿ ಆಗೋದಿಲ್ಲ, ನ್ಯೂಯಾರ್ಕ್ ಟೈಮ್ಸಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರೋದಿಲ್ಲ, BBC ಅವರು ಇದರ ಕುರಿತು ಸೊಲ್ಲನ್ನೆತ್ತೋದಿಲ್ಲ. ಜಾಣ ಪ್ರೇಕ್ಷಕರ ಹಾಗೆ ಮ್ಯೂಟಾಗಿ ಇದನ್ನೆಲ್ಲ ಆಗೇ ಇಲ್ಲ ಅನ್ನೋರ ಹಾಗೆ ನಡ್ಕೋತಾರೆ. ನಡೆದಿರುವುದು ಒಬ್ಬ ಮುಸಲ್ಮಾನ ಮಹಿಳೆಯ ಮೇಲೆ ನಡೆದಂಥ ಅತ್ಯಾಚಾರ. ಇದು ಅತಿ ದೊಡ್ಡ ಮಟ್ಟದ ಹೇಯವಾದಂಥ ಹೃದಯ ವಿದ್ರಾವಕ ಹಲ್ಲೆ, ರಸೂನಾರಾ ಖಾತೂನ್ ಅಂತೇಳಿ. ಯಾಕೆ ಇದು ಸುದ್ದಿ ಆಗಲಿಲ್ಲ, ಆಗಿದ್ದೆಲ್ಲಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಶುಕ್ರವಾರ ದಿವಸ ಕೂಚ್ ಬೆಹಾರ್ ಡಿಸ್ಟ್ರಿಕ್ಟ್ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು, ಅಲ್ಲಿ ಮಾತಾಭಂಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ರಾಮ್ಥೆಂಗಾ ಮಾರ್ಕೆಟಲ್ಲಿ ಪಾಪ ಈ ಸೋದರಿ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸೂನಾರಾ ಖಾತೂನ್. ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ಜನ ಗುಂಡಾಗಳು ಬರ್ತಾರೆ, TMC ಗುಂಡಾಗಳು ಬಂದು ಈಕೆ ಫಸ್ಟ್ ಕೂದಲನ್ನು ಹಿಡಿತಾರೆ, ಎಳ್ಕೊಂಡು ಹೊರಡ್ತಾರೆ. ಇನ್ನೊಬ್ಬ ಆಕೆಯನ್ನು ವಿವಸ್ತ್ರಗೊಳಿಸ್ತಾನೆ. ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರ್ತಾರೆ, ಯಾರೂ ಬಿಡಿಸುವ ಕೆಲಸವನ್ನು ಮಾಡೋದಿಲ್ಲ ಮತ್ತು ಅವರ ಈ ಹಠಾಟೋಪವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಈಕೆ ಕಿರ್ಚ್ತಾ ಇರ್ತಾಳೆ, ಸಹಾಯ ಮಾಡಿ ರಕ್ಷಿಸಿ ಅಂತ ಬಂಗಾಲಿ ಭಾಷೆಯಲ್ಲಿ ಕಿರ್ಚ್ತಾಳೆ. ಯಾರೂ ಸಹಾಯ ಮಾಡೋದಿಲ್ಲ. ಇದು ಎಲ್ಲಿಯೂ ದೊಡ್ಡದಾಗಿ ಮಾರ್ದನಿಸುವುದು ಇಲ್ಲ. ಕಾರಣ ಏನು? ಕಾರಣ ಈಕೆ BJP ಮೈನಾರಿಟಿ ಸೆಲ್ನ ಸದಸ್ಯೆ, ಭಾರತೀಯ ಜನತಾ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ಈಕೆಗೆ ಏನು ಮಾಡಿದ್ರು ಇದನ್ನು ಯಾರೂ ಧ್ವನಿಯನ್ನು ಎತ್ತಬಾರದು. ಎಂಥ ಅಮಾನವೀಯ ಸ್ಥಿತಿಗೆ ಬಂದು ನಿಂತಿದ್ದೇವೆ. ಇದು ಮೊದಲೇದೇನಲ್ಲ. ಅಲ್ಲಿ ಮಾರ್ಚ್ 8ನೇ ತಾರೀಕು, ಇದೇ ವರ್ಷ ಮಾರ್ಚ್ 8ನೇ ತಾರೀಕು ಒಬ್ಬ ಬೂತ್ ಪ್ರೆಸಿಡೆಂಟ್, ಮಾಲ್ಡಾ ಡಿಸ್ಟ್ರಿಕ್ಟ್ನಲ್ಲಿ ಬೂತ್ ಪ್ರೆಸಿಡೆಂಟ್ ಗಂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಹೆಂಡತಿಯ ಮೇಲೆ ಹಲ್ಲೆ ಮಾಡ್ತಾರೆ. ಆಕೆ ಆಸ್ಪತ್ರೆ ಹೋಗ್ತಾಳೆ, ಕಿರ್ಚಾಡ್ತಾಳೆ, ನಾನು ದಯವಿಟ್ಟು ಸಹಾಯ ಮಾಡಿ ಅಂತಾಳೆ. ಯಾರೂ ಸಹಾಯ ಮಾಡೋದಿಲ್ಲ. ನಿನ್ನೆ ರಸೂನಾರಾ ಖಾತೂನ್ ಮೇಲೆ ಏನು ಈ ರೀತಿ ಹಲ್ಲೆ ಆಯ್ತಲ್ಲ, ಆಕೆ ಮೇಲೆ ಹಲ್ಲೆ ಆದ ಮೇಲೆ ಉಳಿದವರಕ್ಕೇನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸೋದಿಲ್ಲ. ಕೊನೆಗೆ ಸಂಬಂಧಿಕರ ಮನೆಯವರೇ ಹೋಗಿ ಆಕೆಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. IV ಹಾಕಲಾಗಿದೆ, ಚುಚ್ಚುಮದ್ದುಗಳನ್ನ, ಔಷಧಿಗಳನ್ನ ಕೊಡಲಾಗ್ತಾ ಇದೆ. ಇಡೀ ವ್ಯವಸ್ಥೆ ಆಕೆಯ ಪರವಾಗಿ ನಿಲ್ತಾ ಇಲ್ಲ. ಇನ್ನೊಂದು ಜುಲೈ 23ನೇ ತಾರೀಕು ನಡೆದಂಥ ಘಟನೆ ಅಲ್ತಾಪುರ್ ಅನ್ನುವಂಥಲ್ಲಿ, ಅಲ್ಲಿ ಕೂಡ ಇದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡಿರುವಂಥ ಕಾರಣಕ್ಕೋಸ್ಕರ ವಿವಸ್ತ್ರಗೊಳಿಸಿ ಹೊಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಗಂಡ ಕೆಲಸ ಮಾಡಿದರೆ ಹೆಂಡತಿಗೆ ಹೊಡ್ತಾ, ಹೆಂಡತಿ ಮೈನಾರಿಟಿ ಸೆಲ್ ಸದಸ್ಯ ಆಗಿದ್ದರೆ ಆಕೆಯ ಮೇಲೆ ಥಳಿತಾ, ಗಂಡಂದ್ರನ್ನ ಎಳ್ಕೊಂಡೋಗಿ ಅಟ್ಟಿಸ್ಕೊಂಡು ಹೋಗಿ ಹೊಡೆಯೋದು, ಅವ್ರು ತಪ್ಪಿಸ್ಕೊಂಡು ಓಡಾಡುವಂಥ ಸ್ಥಿತಿ ಇದು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥದ್ದು. ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ವಾಡ್ರಾ ಏನು ಮಾಡ್ತಾ ಇದ್ದಾರೆ, ಮಾತಿಗೂ ಮಲ್ಲಿಕಾರ್ಜುನ ಮುತ್ಯ ಭಾರತೀಯ ಜನತಾ ಪಕ್ಷದ ಮೇಲೆ ದಾಳಿ ಮಾಡುವಂಥ ವ್ಯಕ್ತಿ ಈ ವಿಷಯದ ಕುರಿತು ಯಾಕೆ ಜಾಣ ಮೌನ ವಹಿಸ್ತಾರೆ ಅನ್ನೋದು ಈಗ ಪ್ರಶ್ನೆ. ಇದಕ್ಕೆ ತದ್ವಿರುದ್ಧವಾದಂಥ ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ನಿಮಗೆ ಆವಾಗ ಅರ್ಥ ಆಗತ್ತೆ ಈ ವ್ಯವಸ್ಥೆ ಹೇಗಿದೆ ಅಂತ. ಕಾಶ್ಮೀರ್ ಫೈಲ್ಸ್ ಅನ್ನುವಂಥ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ನಿಮಗೆ ಬಹುಶಃ ನೆನಪಿದೆ ಅನ್ಕೋತೀನಿ. ಸರ್ಕಾರ ಅವ್ರದ್ದಿರಬಹುದು, ವ್ಯವಸ್ಥೆ ನಮ್ಮದು ಅಂತ ಒಬ್ಬ ಡೈಲಾಗ್ ಹೇಳ್ತಾನೆ ಅಲ್ಲಿ ಒಬ್ಬ ಉಗ್ರ. ಸರ್ಕಾರ ಅವ್ರದ್ದು, ವ್ಯವಸ್ಥೆ ನಮ್ಮದು, ನಮಗೆ ಹೆಂಗೆ ಬೇಕು ಹಂಗೆ ಅಂತ ಬಳಸ್ಕೋತೀವಿ ನಾವು. ಅದೇ ರೀತಿಯಾದಂಥ ಸಿಸ್ಟಮ್ ಈಗ ನಮ್ಮ ಭಾರತ ದೇಶದಲ್ಲಿ 10 ವರ್ಷ ಭಾರತೀಯ ಜನತಾ ಪಕ್ಷದ ಅಧಿಕಾರವಿದ್ದರೂ ಕೂಡ ವ್ಯವಸ್ಥೆ ಇನ್ನೂ 70 ವರ್ಷಗಳ ಕಾಂಗ್ರೆಸ್ ಸಂಸ್ಕೃತಿ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಾಗ್ತಾ ಇದೆ. ಇನ್ನೊಂದು ಘಟನೆ ಏನು, ಇದಕ್ಕೆ ತದ್ವಿರುದ್ಧವಾದಂಥದ್ದು, ವ್ಯತಿರಿಕ್ತವಾದಂಥದ್ದು. ದಿಲ್ಲಿ ಅಸಾದುದ್ದೀನ್ ಓವೈಸಿಯ ನಿವಾಸದ ಕಾಂಪೌಂಡ್ ಮೇಲೆ ಭಾರತ್ ಮಾತಾ ಕಿ ಜೈ ಎನ್ನುವಂಥ ಪೋಸ್ಟರ್ ಹಾಕಿದ್ದಾರೆ. ಏನು ತಪ್ಪಿದೆ ಅಂತ ದಯವಿಟ್ಟು ನನಗೆ ನೀವು ಹೇಳಬೇಕು. ಆತನ ಕಾಂಪೌಂಡ್ ಮೇಲೆ ಇಂಕ್ ಸಿಡಿಸಿದ್ದಾರಂತೆ, ಒಂದು ಪೋಸ್ಟರ್ ಅಂಟಿಸಿದ್ದಾರಂತೆ. ಅಸಾದುದ್ದೀನ್ ಓವೈಸಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸರು ಸ್ವತಃ ಸುವಮೋಟೋ ಆಗಿ ಬಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಂಡು ಹೋಗಿದ್ದಾರೆ. ದುಷ್ಕರ್ಮಿಗಳನ್ನ ಹುಡುಕ್ಲಿಕ್ಕೆ ಹೋಗಿದ್ದಾರೆ. ಈಗ ಅಸಾದುದ್ದೀನ್ ಓವೈಸಿ ಮೇಲೆ ಈ ರೀತಿಯಾದಂಥ ದಾಳಿಯಾಗಿದೆ ಅಂತ. ಅಸಾದುದ್ದೀನ್ ಓವೈಸಿ ಹೇಳ್ತಾರೆ, ಇಂಥದಕ್ಕೆಲ್ಲ ಹೆದರೋನಲ್ಲ ನಾನು
ಸಾವರ್ಕರ್ ಅಲ್ಲ, ನಾನು ವೀರ ಅನ್ನಲ್ಲ ಅವರು. ನಾನು ಸಾವರ್ಕರ್ ಅಲ್ಲ, ಸಾವರ್ಕರ್ ಥರ ಹೆದರೋ ವ್ಯಕ್ತಿ ಅಲ್ಲ, ಇದಕ್ಕೆಲ್ಲ ಬಗ್ಗಲ್ಲ ಅಂತ ಹೇಳ್ತಾರೆ. ಈತ ಮೊಹಮ್ಮದ್ ಅಲಿ ಜಿನ್ನ ಆಗಬೇಕು ಅಂತ ಹೊರಟಿರುವಂಥ ಮನುಷ್ಯ. ಇಡೀ ದೇಶದ ಮುಸಲ್ಮಾನರಿಗೆ ನಾನೇ ಪಿತಾಮಹ, ನಾನೇ ಅವರ ಧ್ವನಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇರುವಂಥ ವ್ಯಕ್ತಿ. ಒಬ್ಬ ಸಾವರ್ಕರ್ ಅವರು ಭಾರತ ದೇಶದ ಒಬ್ಬ ವ್ಯಕ್ತಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಒಬ್ಬ ವ್ಯಕ್ತಿ ಒಂದು ದೇಶದ ವಿರುದ್ಧ ಕೋರ್ಟ್ ಆಫ್ ಜಸ್ಟಿಸ್ ಹೋಗಿದ್ದು ಮೊಟ್ಟ ಮೊದಲನೇ ಬಾರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗಿದ್ದು ಸಾವರ್ಕರ್. ಭಾಳ ಜನರಿಗೆ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಗೆ ಆತನ ಜೀವಿತಾವಧಿಯಲ್ಲಿ 2 ಬಾರಿ ಜೀವಿತಾವಧಿ ಶಿಕ್ಷೆ ಆಗಿರೋದನ್ನು ನೀವೆಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಸಾವರ್ಕರ್ ಒಂದು ಮಾತು ಹೇಳ್ತಾರೆ, ಬ್ರಿಟಿಷರಿಗೆ ಈಗಲಾದರೂ ಅರ್ಥ ಆಗಿದೆ ಪುನರ್ಜನ್ಮ ಅನ್ನೋದಿದೆ, ನಾ ಹುಟ್ಟಿ ಬಂದರೆ ಮತ್ತೆ ಇವ್ರು ಕಿರುಕುಳ ಕೊಡ್ತೀನಿ ಅಂತ ಇನ್ನೊಂದು ಅವಧಿಗೆ ನನಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇವರು ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಈ ಮಾತನ್ನು ನಾವು ಯಾವತ್ತೂ ಹಿಂದೂಗಳ ನೆನ್ಬಿಡ್ಬೇಕು. ಏನಂತ, ನೀವು ಮುಸಲ್ಮಾನ ಅಂದರೆ ಹಿಂದೂ, ನಾನೊಬ್ಬ ಕ್ರೈಸ್ತ ಅಂತ ನೀವು ಹೇಳಿದಾಗ ನಾ ಹಿಂದೂ. ಅದು ಬಿಟ್ಟರೆ ನಾನು ಜಗನ್ವ್ಯಾಪಿ ಮಾನವ ಅಂತ, ವಿಶ್ವ ಮಾನವ ನಾನು ಅಂತ. ನನಗೆ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ಲ. ಆದರೆ ನಾನೊಬ್ಬ ಕ್ರೈಸ್ತ ಅಂತ ಹೇಳಿದಾಗ ನಾನು ಹಿಂದೂ ಆಗ್ತೀನಿ. ನನ್ನಲ್ಲಿ ಆ ಸ್ವಾಭಿಮಾನ ಒಳಗಡೆ ಕೊತ ಕುದೀತಾ ಇರುತ್ತೆ. ನಾನೊಬ್ಬ ಮುಸಲ್ಮಾನ ಅಂತ ಹೇಳಿದಾಗ, ಒಬ್ಬ ಕ್ರಿಶ್ಚಿಯನ್ ಅಂತ ಹೇಳಿದಾಗ ಅವಾಗ ನನ್ನಲ್ಲಿ ಕೊತ ಕುದೀತಾ ನಾನೊಬ್ಬ ಹಿಂದೂ ಆಗ್ತೀನಿ ಅಂತ. ಎಷ್ಟು ಜನರಿಗೆ ನಮ್ಮಲ್ಲಿ ಅದಾಗತ್ತೆ? ಯಾವ ರಜಾಕಾರರ ವಂಶದಿಂದ ಬಂದಂಥ ಅಸಾದುದ್ದೀನ್ ಓವೈಸಿ ಯಾರು ಹಿಂದೂಗಳ ನರಮೇಧವನ್ನು ಮಾಡಿದ್ರು, ಹೈದರಾಬಾದ್ ನಿಜಾಮರ ಜೊತೆ ಸೇರಿಕೊಂಡು, ಅಂಥ ಅಸಾದುದ್ದೀನ್ ಓವೈಸಿ ಸಾವರ್ಕರ್ಗೆ ತನ್ನ ತಾನು ಹೋಲಿಸ್ಕೊತಾನೆ. ಇದೇ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು. ರಾಹುಲ್ ಗಾಂಧಿ ರಾಹುಲ್ ಸಾವರ್ಕರ್ ಅಲ್ಲ ಅಂತ ಹೇಳಿದರು. ಅಂದರೆ ಸಾವರ್ಕರ್ ಅನ್ನೋದು ಕೀಳು ಅನ್ನೋ ರೀತಿಯಲ್ಲಿ. ರಾಹುಲ್ ಗಾಂಧಿ ಜೀವನದಲ್ಲಿ ಸಾವರ್ಕರ್ ರೀತಿ ಒಂದೇ ಒಂದು ದಿವಸ ಜೈಲಲ್ಲಿದ್ದು ಬಂದು ತೋರಿಸ್ಬಿಡ್ಲಿ. ಅಂಡಮಾನ್ ಸೆಲ್ನಲ್ಲಿ ಅವರ ಜೀವನದಲ್ಲಿ ಯಾವುದೇ ಸ್ವಂತ ಕೆಲಸಕ್ಕೆ ಹೋಗಿ ಜೈಲಿಗೆ ಹೋದಂಥ ಮನುಷ್ಯ ಅಲ್ಲ, ಕಾಳಾಪಾನಿ ಶಿಕ್ಷೆಗೆ ಹೋದಂಥ ಮನುಷ್ಯ ಅಲ್ಲ ಸಾವರ್ಕರ್. ರಾಹುಲ್ ಗಾಂಧಿ ಅಂತವ್ರಿಗೆ ಇದು ಅರ್ಥ ಆಗೋದಿಲ್ಲ. ಆದರೆ ಆತ ಹಿಂದುತ್ವದ ಪ್ರತಿಪಾದಕ ಅನ್ನುವಂಥ ಕಾರಣಕ್ಕೋಸ್ಕರ, ಹಿಂದೂ ರಾಷ್ಟ್ರಕ್ಕೋಸ್ಕರ ಸ್ವಾಭಿಮಾನವನ್ನು ಮಿಡಿದಂಥ ಮನುಷ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಇವರೆಲ್ಲ ದ್ವೇಷವನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ. ಸ್ವತಃ ಉತ್ತರ ಪ್ರದೇಶದಲ್ಲಿ ಎಲ್ಲಿ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಇದೆಯೋ ಅಲ್ಲಿ ನಡೆದಂಥ ಘಟನೆ ಹೇಳ್ತೀನಿ. ಬರೇಲಿ ಹೆಸರು ಕೇಳಿರ್ತೀನಿ ನೀವು. ಬರೇಲಿಯಲ್ಲಿ ಅಲ್ಲಿ ನಗರಸಭಾ ಏನಿದೆ, ನಗರ ಪಾಲಿಕೆ, ಅಲ್ಲಿ ಟ್ಯಾಕ್ಸ್ ರಿವಿಷನ್ ಮಾಡ್ತಾರೆ, ತೆರಿಗೆ ಪರಿಷ್ಕರಣೆ ನಡೀತಾ ಇದೆ. ತೆರಿಗೆ ಪರಿಷ್ಕರಣೆ ನಡೆದ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ಚರ್ಚ್ಗಳೇನಿದ್ದಾವೆ, ಮಸೀದಿಗಳೇನಿದ್ದಾವೆ, ಗುರುದ್ವಾರ ಏನಿದಾವೆ, ಅವು ಯಾವುದಕ್ಕೂ ಟ್ಯಾಕ್ಸನ್ನೇ ಹಾಕಿಲ್ಲ. ಆದರೆ ಹಿಂದೂ ದೇವಾಲಯಗಳಿಗೆ ಟ್ಯಾಕ್ಸನ್ನೇ ಡಬಲ್ ಮಾಡಲಾಗಿದೆ. ಮೇಯರ್ ಯಾರು ಅಂತ ಕೇಳ್ಬೇಕು, ಭಾಳ ಇಂಟ್ರೆಸ್ಟಿಂಗ್ ಇರೋದು. ಮೇಯರ್ ಒಬ್ಬ ಭಾರತೀಯ ಜನತಾ ಪಕ್ಷದ ಮೇಯರ್. ಮಾಡಿರೋದು ಹಿಂದೂ ದೇವಸ್ಥಾನದ ಮೇಲೆ ತೆರಿಗೆ. ಎಂಥ ದುರಂತ ನೋಡ್ರಿ. ಇದರ ಕುರಿತು ಅಲ್ಲಿ ಹಿಂದೂಗಳು ಹೋಗಿ ಏನು ಗಲಾಟೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ಆದರೆ ಪತ್ರಿಕೆಗಳು ಇದನ್ನು ದೊಡ್ಡದಾಗಿ ಸುದ್ದಿ ಮಾಡ್ತವೆ. ಮರತಾಯಿ ಧೋರಣೆ ಮಾಡಿದ್ದಾರೆ ಅಂತಾರೆ, ಇದರಲ್ಲಿ ಏನು ಪಕ್ಷಪಾತ ಇದೆ ಅಂತ ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಆವಾಗ ಆ ತೆರಿಗೆಯನ್ನು ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಇದು ಸ್ವತಃ ಒಬ್ಬ ಮಠಾಧೀಶ ಆಗಿರುವಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಅವರು. ಅಂಥವರ ರಾಜ್ಯದ ಒಂದು ಕಾಲಕ್ಕೆ ಮಠಾಧೀಶ ತಾನೇ ಅವರು, ಈಗಲೂ ಕಾವಿಧಾರಿ ರಾಜಕಾರಣಿ ಅವರು. ಅವರ ರಾಜ್ಯದಲ್ಲಿಯೇ ಈ ರೀತಿ ಆಗತ್ತೆ ಅಂದರೆ ಭಾರತ ದೇಶದ ಉಳಿದ ಕಡೆ ಹೇಗಿರುತ್ತೆ ಅನ್ನೋದನ್ನೇ ನೀವು ಅರ್ಥ ಮಾಡ್ಕೋಬೇಕು. ಯಾವ ಔರಂಗಜೇಬ ಜಜಿಯಾ ಟ್ಯಾಕ್ಸ್ ಅಂತ ಹಾಕಿ ಹಿಂದೂಗಳ ಮೇಲೆ ಮಾತ್ರ ಟ್ಯಾಕ್ಸು ಅಂತ ಬಂದು, ಯಾರು ಮತಾಂತರ ಆಗೋದಿಲ್ಲ ಅವ್ರಿಗೆಲ್ಲ ತೆರಿಗೆ ಅಂದರು. ಅದಕ್ಕೂ ಇದಕ್ಕೂ ನನಗೇನು ವ್ಯತ್ಯಾಸವೇ ಕಾಣೋದಿಲ್ಲ. ಅಂದರೆ ಭಾರತ ದೇಶದಲ್ಲಿ ಮಂದಿರಗಳ ಮೇಲೆ ಯಾವ ರೀತಿ ಬೇಕಾದ್ರೂ ಪ್ರಹಾರ ಮಾಡ್ಬೋದು. ಯಾಕಂದರೆ ಹಿಂದೂಗಳು ನಾವು ಧ್ವನಿ ಎತ್ತಲ್ಲ, ಪ್ರತಿಭಟನೆ ಮಾಡೋದಿಲ್ಲ. ಯಾವುದೋ ಪುರೋಹಿತರಿಗೆ ಯಾರ್ದೋ ಇವರಿಗೆ ಋತ್ವಿಕರಿಗೆ ಸಮಸ್ಯೆ ಆದರೆ ನಮಗೇನರ ಸಂಬಂಧ, ನಮ್ಮದೇ 100 ಸಮಸ್ಯೆ ಇದೆ ಅಂತ ನಾವು ಅಂತೀವಿ. 1920ರಲ್ಲಿ ಬ್ರಿಟಿಷರು ಶುರು ಮಾಡಿದ್ದು ಟ್ಯಾಕ್ಸೇಷನ್ ಆನ್ ಆಲ್ ಪ್ರೇಯರ್ ಹಾಲ್ಸ್ ಅಂತ. ಎಲ್ಲರಿಗೂ ಯಾವ ಪ್ರಾರ್ಥನಾ ಮಂದಿರಗಳಿದಾವೆ, ಪೂಜಾ ಮಂದಿರಗಳು, ಎಲ್ಲರ ಮೇಲೆ ಟ್ಯಾಕ್ಸ್. ಗುರುದ್ವಾರ ಮೇಲೆ ಟ್ಯಾಕ್ಸು, ಗಿರಿಜಾ ಮಂದಿರ ಮೇಲೆ ಟ್ಯಾಕ್ಸು, ಆಮೇಲೆ ಚರ್ಚ್ ಮೇಲೆ ಟ್ಯಾಕ್ಸು, ದೇವಸ್ಥಾನಗಳ ಮೇಲೆ ಟ್ಯಾಕ್ಸು, ಎಲ್ಲ ಟ್ಯಾಕ್ಸ್ ಮಾಡಬೇಕು, ಎಲ್ಲದರ ಮೇಲೆ ಟ್ಯಾಕ್ಸ್. 1920ರಲ್ಲಿ ಯಾವಾಗ ಉಳಿದ ಎಲ್ಲ ಧರ್ಮದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು, ಉಳಿದ ಎಲ್ಲ ಟ್ಯಾಕ್ಸ್ಗಳನ್ನ ರದ್ದು ಮಾಡಿದರು, ಹಿಂದೂಗಳ ದೇವಾಲಯದ್ದು ಉಳಿಸ್ಬಿಟ್ರು. ಇವತ್ತಿಗೂ ಅದು ಹಾಗೇ ಇದೆ. 10 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ. ದೇವಸ್ಥಾನಗಳು ಸ್ವತಂತ್ರ ಮಾಡಲಿಕ್ಕೆ ತಯಾರೇ ಇಲ್ಲ ಸರ್ಕಾರ. ಹಾಗಾದ್ರೆ ಸರ್ಕಾರದ ಉದ್ದೇಶ ಏನಿದೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ. ದೇವಸ್ಥಾನ ಅನ್ನೋದು ಕೇವಲ ಪೂಜಾ ಮಂದಿರ ಆಗೋದಿಲ್ಲ ಹಿಂದೂ ಧರ್ಮದಲ್ಲಿ. ಅದರಲ್ಲಿ ಶ್ರಾದ್ದ ಮಾಡ್ತೀವಿ, ಅಲ್ಲಿ ಉಪನಯನ ಮಾಡ್ತೀವಿ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ. ಮೊನ್ನೆ ಕೇರಳಕ್ಕೆ ಹೋಗಿದ್ದೆ, ಗುರುವಾಯೂರ್ಗೆ ಹೋಗಿದ್ದೆ. 2 ಮಂಟಪಗಳಲ್ಲಿ, ಸಭಾ ಮಂಟಪಗಳಲ್ಲಿ, ಗುರುವಾಯೂರು ದೇವಸ್ಥಾನದಲ್ಲಿ ಭರತನಾಟ್ಯ, ಕೂಚಿಪುಡಿ, ಆರಂಗೇಟ್ರಂ ನಡೀತಾ ಇತ್ತು. ಕಲಾವಿದರು ನೃತ್ಯ ಮಾಡ್ತಾಯಿದ್ರು. ಮಠ ಮಠ ಮಧ್ಯಾಹ್ನದಲ್ಲಿ ನಾ ಹೇಳ್ತಾ ಇರೋದು.
ಅಂದರೆ ದೇವರ ಸನ್ನಿಧಿಯಲ್ಲಿ ನಾನು ನೃತ್ಯ ಸೇವೆಯನ್ನು ಮಾಡಿದರೆ ನನಗೆ ಶ್ರೇಯಸ್ಸು ಅನ್ನುವಂಥದ್ದು ಮತ್ತು ಕಲಾವಿದರಿಗೆ ಅದೊಂದು ತಾಣ ಅನ್ನುವಂಥ ಕಾರಣಕ್ಕೋಸ್ಕರ ದೇವಸ್ಥಾನ ಅಂದರೆ ಮುಂಚೆ ರಾಜರು ಕೇವಲ ದೇವಸ್ಥಾನವನ್ನು ಪೂಜಾಗೃಹವನ್ನಾಗಿ ಮಾಡಲಿಲ್ಲ. ಅದಕ್ಕಾಗಿ 106 ಎಕರೆ ಜಮೀನುಗಳನ್ನು ಕೊಡ್ತಾರೆ. ತನ್ಮೂಲಕ ಬರುವಂಥ ಉತ್ಪತ್ತಿಯಿಂದ ಹಿಂದೂ ಸಮಾಜದ ಉದ್ಧಾರಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಮಾಡಿರ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಮಾಡ್ತಾರೆ. ಯಜ್ಞ ಯಾಗಾದಿಗಳು ಮಾಡಲಿಕ್ಕೆ ಶಾಲೆಗಳನ್ನು ಮಾಡಿರ್ತಾರೆ. ಜೊತೆಗೆ ವೇದ ಪಾಠ ನಡೆಸಲಿಕ್ಕೆ ವೇದ ಶಾಲೆಗಳನ್ನು ಮಾಡಿರ್ತಾರೆ. ಗೋಶಾಲೆಯನ್ನು ಮಾಡಿದ್ರು. ಅಂದರೆ ಒಂದು ದೇವಸ್ಥಾನ ಗರ್ಭಗುಡಿ ಮತ್ತು ಪೂಜೆ ಮಾಡ್ಕೊಂಬ ಅಭಿಷೇಕ ಮಾಡಿಸು ಅರ್ಚನೆ ಮಾಡಿಸು ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಅದು ಒಂದು ಎಕಾನಮಿಯಾಗಿ ಪರಿವರ್ತನೆಗೊಂಡಿರ್ತಿತ್ತು. ಒಂದು ದೇವಸ್ಥಾನ ಇದ್ದರೆ ಅದು ಒಂದು ಅದರದೇ ಆದಂಥ ಒಂದು ಆರ್ಥಿಕ ಇರ್ತಿತ್ತು. ಅದರಿಂದ 106 ಜನರಿಗೆ ಉದ್ಯೋಗ, ತೆಂಗಿನಕಾಯಿ ಮಾರೋರು, ಒಂದು ಕಡೆ ಚಪ್ಪಲಿ ಬಿಡೋರು, ಮತ್ತೊಂದು ಕಡೆ ಹಾರ ಮಾರೋರು, ಮತ್ತೊಂದು ಕಡೆ ಪಂಚಶಾಲೆ ಮಾರೋರು, ಅದಕ್ಕೆ ಸಂಬಂಧಪಟ್ಟಂಥ ದೇವ್ರ ಪೂಜಾ ಸಾಮಾನುಗಳನ್ನು ಮಾರಾಟ ಮಾಡೋರು, ರೂಮ್ಗಳು, ಹೋಟೆಲ್ಗಳು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಜನ, ಪೂಜೆ ಮಾಡಿಸುವಂಥ ಋತ್ವಿಕರು, ಹೀಗೆ 106 ಜನರಿಗೆ ಉದ್ಯೋಗ ಕಲ್ಪಿಸುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಹಿಂದೂ ಧರ್ಮವನ್ನು ಉಳಿಸುವಂಥ ಪುನರುತ್ಥಾನ ಮಾಡುವಂಥ ಕೆಲಸವನ್ನು ರಾಜರು ಮಾಡಿದ್ದು. ಅದಕ್ಕೋಸ್ಕರ 106 ಎಕರೆ ಜಮೀನು ಕೊಟ್ಟರು. ಯಾವಾಗ ಸರ್ಕಾರ ತೊಗೊಳುತ್ತೋ ಸರ್ಕಾರ ಯಾವುದನ್ನು ಬೇಕಾದರೂ ಮಾರತ್ತೆ, ಬರುವಂಥ ಗಲ್ಲೆ ದುಡ್ಡನ್ನು ತಗೊಂಡ್ಬಿಡತ್ತೆ. ತೊಗೊಂಡು ನಾವು ಇದನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಬಳಸ್ತೀವಿ ಅಂಥೇಳಿ ಉಳಿದು ಯಾವುದೋ ಕೆಲಸಕ್ಕೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇರುವಂಥದ್ದು ಭಾರತ ದೇಶದಲ್ಲಿ. ಈಗ ಅಂಥದ್ದರಲ್ಲಿ ಈ ಬರೇಲಿ ಅನ್ನುವಂಥ ನಗರದಲ್ಲಿ, ಉತ್ತರ ಪ್ರದೇಶದ ನಗರದಲ್ಲಿ ದೇವಸ್ಥಾನದ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅಂತಂದರೆ, ನಾವು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇಟ್ಕೊಂಡು ಒಬ್ಬ ಮಠಾಧೀಶನಾಗಿದ್ದಂಥ ವ್ಯಕ್ತಿ, ಗೋರಖ್ಪುರದ ಸಂಸ್ಥಾನಾಧೀಶ ಆದಂಥ ಯೋಗಿ ಆದಿತ್ಯನಾಥ್ ಇಟ್ಕೊಂಡು, ಆ ಕಡೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಇಟ್ಕೊಂಡು ಇವತ್ತು ನಾವು ಟ್ಯಾಕ್ಸ್ ಹಾಕ್ಬಿಡಿ ಅಂತ ಕೈ ಮುಗಿಯುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಇದರ ಬಗ್ಗೆ ಏನು ಮಾತಾಡ್ತೀರಿ? ಎಷ್ಟು ಮಾತಾಡಿದರೂ ಮುಗಿಯಲಾರದಂಥ ವಿಚಾರ. ನನಗೆ ಒಂದು ಭಾಳ ಬೇಸರ ಆಗೋದೇನೆಂದರೆ, ತಾಯಿ ಮಗುವಿಗೆ ಹಾಲು ಯಾವಾಗ ಕುಡಿಸ್ತಾಳೆ ಅಂದರೆ ಯಾವಾಗ ಮಗು ಅಳತ್ತೋ ಅವಾಗ ಹಾಲು ಕುಡಿಸ್ತಾಳೆ. ಹೌದು, ಇದಕ್ಕೆ ಹಸುವಾಗಿದೆ ಅಂತ. ನಾವು ಹಿಂದೂಗಳ ಬೀದಿಗೆ ಬಿದ್ದು ಹೋರಾಟ ಮಾಡೋದಿಲ್ಲ. ನಾನು ಯಾರ್ದೋ ವಿರುದ್ಧ ಹೋರಾಟ ಮಾಡಿ ಅನ್ನಲ್ಲ, ನಮ್ಮ ಅಸ್ತಿತ್ವಕ್ಕಾಗಿ ನಾವು ಹೋರಾಟ ಮಾಡುವಂಥ ಧ್ವನಿಯನ್ನು ನಾವು ಉಳಿಸ್ಕೊಂಡಿಲ್ವಲ್ಲ. ನೋಡಿ, ಅಸಾದುದ್ದೀನ್ ಓವೈಸಿ ಅನ್ನುವಂಥ ವ್ಯಕ್ತಿ ಜೈ ಪ್ಯಾಲೆಸ್ಟೀನ್ ಅಂತ ಹೇಳ್ತಾರೆ ರೀ ಸಂಸತ್ತಿನಲ್ಲಿ ನಿಂತ್ಕೊಂಡು. ಪ್ಯಾಲೆಸ್ಟೀನ್ ಅನ್ನೋದು ಪ್ರತ್ಯೇಕ ರಾಷ್ಟ್ರ ಅಂತ ಭಾರತ ದೇಶ ಒಪ್ಕೊಂಡಿರುವಂಥದ್ದು. 102D ಪ್ರಕಾರ ಅದು ಅಪರಾಧ. ಅದು ಆತ ಸಂಸತ್ ಸದಸ್ಯನಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ, ಅದು ಬೇರೆ ವಿಚಾರ. ಹರಿಶಂಕರ್ ಜೈನ್ ಅವರು ಯಾರು ನಮ್ಮ ವಾರಣಾಸಿ ಪ್ರಕರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರು ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ, ಈ ರೀತಿ ಮಾತಾಡಿದ್ರಿಂದ ಅವ್ರದ್ದು ಅನರ್ಹಗೊಳಿಸಿ ಅಂತ. ನಮ್ಮ ದೇಶದಲ್ಲಿ ಅಷ್ಟು ಬೇಗ ನ್ಯಾಯ ಸಿಗತ್ತಾ? ನಿಮಗೆ ಗೊತ್ತಿರುವಂಥ ವಿಚಾರ. ನಮ್ಮದು ಮೂಕರೋಧನ ಆಗಬಾರದು ಅಂತ ನಾನು ಇಷ್ಟೆಲ್ಲ ಮಾತಾಡೋದು. ಹೌದಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಒಂದೊಂದು ಕಮೆಂಟನ್ನು ನಾನು ಗಮನಿಸ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.